ನೋಡ್ರಿ, ಈ ಬಾಗಲಕೋಟೆಯಲ್ಲಿ ನಮ್ಮ ಚರಂತಿ ಮಟ್ಟವರು ಬಹಳಷ್ಟು ಜನಪ್ರಿಯ ನಾಯಕರು. ಮುಂಚೆ ಆದಂಥ ಅವ್ರದೇ ಆದಂಥ ಹೆಜ್ಜೆ ಗುರುತುಗಳನ್ನು ಇಲ್ಲಿ ಡೆವಲಪ್ಮೆಂಟ್ ಮಾಡ್ಕೊತ ಬಂದಿದ್ದಾರೆ. ಹಂಗಾಗಿ ಇವತ್ತು ನಮಗೆ ವಾತಾವರಣ ನೋಡಿದಂಥ ಟೈಮಲ್ಲಿ ಭಾಳಷ್ಟು ತಿಳಿಯಾಗಿ ಕಾಣ್ತಾ ಇದೆ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಚರಂತಿ ಮಟ್ಟವರು 100% ಗೆಲುವಾಗುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ಇವತ್ತು ಚರಂತಿ ಮಟ್ಟವರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶಾಂತನಗೌಡ ಪಾಟೀಲ್ ಅವರು ನಮ್ಮೆಲ್ಲ ಹಿರಿಯ ನಾಯಕರು ಸೇರಿಕೊಂಡು ಮನೆ ಮನೆಗೆ ತೆರಳಿ ಇವತ್ತು ಮತಯಾಚನೆಯನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾ ಇದ್ವಿ. ಮಧ್ಯಾಹ್ನಕ್ಕೆ ಜಗದೀಶ್ ಶೆಟ್ಟರ್ ಅನೇಕ ನಾಯಕರು ನಾಳೆ ನಾಡ್ದು ಎಲ್ಲ ಕಡೆ ಕೂಡ ಬರ್ತಾರೆ. ನಾವು ಕೂಡ ಕೊನೆಯ ಚುನಾವಣೆ ಆಗೋ ತನಕ ಕೂಡ ಇಲ್ಲಿ ಮತ್ತು ದಾವಣಗೆರೆಯನ್ನು ನಾನು ನೋಡ್ತಿರ್ತೀನಿ. ಹಾಗಾಗಿ ನಿನ್ನೆ ನಾನು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬಜೆಟ್ ವಿಚಾರವನ್ನು ಅವರು ಉತ್ತರವನ್ನು ಕೊಡೋಂಥ ಕೆಲಸ ಮಾಡ್ತಾಯಿದ್ರು. ಅವರು ಬಜೆಟ್ನಲ್ಲಿ ಉತ್ತರವನ್ನು ಕೊಡುವಂಥ ಟೈಮಲ್ಲಿ ಒಂದು ಮಾತನ್ನು ಹೇಳಿದರು. ನನ್ನ ತಂಟೆಗೆ ಬಂದಂಥವ್ರು ಎಲ್ಲರೂ ಕೂಡ ನಾನು ನೀರು ಕುಡಿಸೋಂಥ ಕೆಲಸ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯರು ಹೇಳಿದ್ರು. ಆದರೆ ನಾನು ಕೇಳ್ತೀನಿ, ಬಹುಶಃ ನೀವು ನಿಮ್ಮ ತಂಟೆಗೆ ಬಂದಂಥ ಎಲ್ಲರಿಗೂ ಕೂಡ ನೀರು ಕುಡಿಸೋಂಥ ಕೆಲಸ ಮಾಡಿದ್ರಿ. ಜೊತೆಯಲ್ಲಿ ಇವತ್ತು ನಿಮ್ಮ ತಂಟೆಗೆ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ನೀರು ಕುಡಿಸೋಂಥ ಕೆಲಸ ತಾವು ಮಾಡಿದ್ರಿ. ಹಂಗಾಗಿ ಇವತ್ತು ಈ ರಾಜ್ಯದ ಜನರು ನಿಮ್ಮನ್ನು ನಂಬಿ, ನಿಮ್ಮ ಮಾತುಗಳನ್ನು ನಂಬಿ, ನಿಮ್ಮ ಗ್ಯಾರಂಟಿಯನ್ನು ನಂಬಿ ಇವತ್ತು ಎಲ್ಲರೂ ಕೂಡ ಮತಗಳು ಹಾಕಿ 130 ಸ್ಥಾನಗಳು ಗೆಲ್ಲಿಸಿದ್ರು. ಇವತ್ತು ಗೆಲ್ಲಿಸಿದ ನಂತರ ಜನರಿಗೆ ಏನು ತೊಂದರೆ ಮಾಡ್ತೀವಿ, ಜನರಿಗೆ ಯಾವ ರೀತಿಯಲ್ಲಿ ನೀವು ಇವತ್ತು ನ್ಯಾಯವನ್ನು ಕೊಡ್ತಾ ಇದ್ರಿ. 2-3 ವರ್ಷದಲ್ಲಿ ತಾವು ಕಳೆದಾಕಿರೋಂಥ ಅಭಿವೃದ್ಧಿ ಕೆಲಸಗಳು ಏನಿದೆ ಅನ್ನೋಂಥದ್ದು ಮುಂದೆ ಜನರ ಮುಂದೆ ನೀವೆಲ್ಲರೂ ಕೂಡ ತಿಳಿಸ್ಬೇಕಾಗಿದೆ. ಹಂಗಾಗಿ ಇವತ್ತು ನೀವೆಲ್ಲರೂ ಕೂಡ ನಾನು ಸಿದ್ದರಾಮಯ್ಯ ನೋಡಿದಂಥ ಟೈಮಲ್ಲಿ ಅವತ್ತು ಯಾವ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಭಗವಂತ ಯಾವ ರೀತಿಯಲ್ಲಿ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡ್ಬಂದು ಅವತ್ತಿನ ಏನು ಲಕ್ಷ್ಮಣನನ್ನು ಉಳಿಸೋಂಥ ಕೆಲಸ ಮಾಡಿದ್ರು, ಆ ರೀತಿಯಲ್ಲಿ ಇವತ್ತು ಜನರಿಗೆ ವಿಶ್ವಾಸವನ್ನು ಕೊಟ್ರಿ, ಆಶ್ವಾಸನೆ ಕೊಟ್ರಿ, ಎಲ್ಲವನ್ನು ಕೂಡ ಕೊಟ್ಟು ಇವತ್ತೆಲ್ಲ ಕೂಡ ಸುಳ್ಳು ಭರವಸೆಗಳಾಗಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಹಂಗಾಗಿ ತಾವೆಲ್ಲರೂ ಕೂಡ ಇವತ್ತು ಒಂದು ಮೂಢನಂಬಿಕೆ ಬಗ್ಗೆ ಮಾತಾಡ್ತೀರಿ, ಇವತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ನೀವು ಮಾತಾಡ್ತೀರಿ. ಯಾವ ರೀತಿಯಲ್ಲಿ ಅಂದ್ರಿಗಿನ ಶಿಲಾಯುಗದಲ್ಲಿ ಇದ್ದಂಥ ವಿಚಾರಗಳನ್ನು ಕೂಡ ಎತ್ಕೊಂಡು ಮಾತಾಡೋಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಪರಿಸ್ಥಿತಿ ಕೂಡ ಆಗಿದೆ. ಹಂಗಾಗಿ ಇವತ್ತು ಒಂದು ಕಡೆ ನೀವೆಲ್ಲರೂ ಕೂಡ ನಿನ್ನೆ ಬಿಲ್ ಪಾಸ್ ಮಾಡೋಂಥ ಕೆಲಸ ಕೂಡ ಮಾಡಿದ್ರಿ. ಬ್ಯಾಲೆಟ್ ಪೇಪರ್ ಬೇಡ, ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಇವತ್ತು ಚುನಾವಣೆ ನಡೆಸಬೇಕು ಅಂದೇಳಿ EVM ಬೇಡ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರಿ. ಬಹುಶಃ 2023ರಲ್ಲಿ ಚುನಾವಣೆಗಳು ನೋಡಿದಂಥ ಟೈಮಲ್ಲಿ EVM ಮೂಲಕನೇ 130 ಸ್ಥಾನಗಳು ಬಂದಿರೋದು ಅಂತೇಳಿ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ರಾಹುಲ್ ಗಾಂಧಿ ಅವ್ರಿಗನ್ನ ತಿಳಿಸ್ಬೇಕಾಗಿ ಆತ ಹುಡುಗಿದ್ದಾನೆ, ಸಣ್ಣ ಹುಡುಗ ಯಾವ ರೀತಿಯಲ್ಲಿ ಇರ್ತಾನೆ ರಾಹುಲ್ ಗಾಂಧಿ, ಹಠ ಹಿಡ್ಕೊಂಡ್ರೆ ಹಿಂಗೆ ಆಗಬೇಕು, EVM ಮೂಲಕ ಬೇಡ, ಪೇಪರ್ ಮೂಲಕನೇ ಆಗಬೇಕು, ಹಿಂಗೆ ಹೇಳಿ ಸಣ್ಣ ಮಗ ಥರ ಹಠ ಮಾಡಕ್ಕೆ ಹೊಂಟಿದ್ದಾರೆ. ಅವ್ರು ಸಿದ್ದರಾಮಯ್ಯರು ಅವ್ರಿಗೆ ರಾಹುಲ್ ಗಾಂಧಿ ಅವ್ರ ಬುದ್ಧಿ ಹೇಳಬೇಕಾಗಿದೆ. ನಾವು EVM ಮೂಲಕನೇ 130 ಸ್ಥಾನಗಳಿಗೂ ಹೆಚ್ಚು ಸ್ಥಾನಗಳು ಗೆದ್ದೀವಿ ಅನ್ನೋಂಥ ಒಂದು ರಾಹುಲ್ ಗಾಂಧಿ ಅವ್ರಿಗನ್ನಲ್ಲಿ ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಈ ಬಾದಾಮಿ ಮತ್ತು ನಮ್ಮ ದಾವಣಗೆರೆಯ ಚುನಾವಣೆಯಲ್ಲಿ ನಮ್ಮ 2 ಅಭ್ಯರ್ಥಿ ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ 2 ವಿಧಾನಸಭಾ ಚುನಾವಣೆಗಳಲ್ಲಿ ಅಲ್ಲಿ ಶ್ರೀನಿವಾಸ್ ದಾಸ್ಕೇರಪ್ಪ ಅವರು ನಂತರ ಚರಂತಿ ಮಟ್ಟವರು ಇಲ್ಲಿ 2 ಭಾರತೀಯ ಜನತಾ ಪಾರ್ಟಿ ಗೆಲ್ಲಿತಂತೆ. ಬಹುಶಃ ಅವರು ಹುಡುಗಾಟಿಗಿದ್ದಂಗೆ, ಯಾಕಂದ್ರೆ ಒಂದು ಸಾರಿ EVM ಮೂಲಕ ಚುನಾವಣೆ ಮಾಡೋದ್ರಿಂದ ನಮ್ಗೆ ನಷ್ಟ ಆಗುತ್ತೆ ಅಂತ ಹೇಳೋದ್ ಮೂಲಕ ಸಿದ್ದರಾಮಯ್ಯರು EVM ಮೂಲಕನೇ 130 ಸ್ಥಾನಗಳು ಗೆದ್ದಿದ್ದಾರೆ. ಆ 130 ಸ್ಥಾನಗಳು ಗೆದ್ದಂಥ ಟೈಮಲ್ಲಿ ಸಿದ್ದರಾಮಯ್ಯರಿಗೆ ಅವರು ಹುಡುಗರ ಥರ ಹಠ ಹಿಡ್ಕೊಂಡಾರೆ ಕಾರಣ ಆ ಹಠಕ್ಕೆ ಇವತ್ತು ಸಿದ್ದರಾಮಯ್ಯರನ್ನಾಗಲಿ ರಾಹುಲ್ ಗಾಂಧಿರು ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಇಲ್ಲ, ಯಾಕಂದ್ರೆ ಪಾಪ ಅವರು ಹಳೆಯ ಚಾಲಿ, ಯಾಕಂದ್ರೆ ಅವರು ಬಹುಶಃ ಅವರು ಗುರುಗಳು ಯಾರು, ಅವರು ಗುರುಗಳು ಬಂದು ಯಾರವರು ಏನು ಬೆಂಗಳೂರಲ್ಲಿ ಒಂದು ದೊಡ್ಡ ಡಾನ್ ಶಿಷ್ಯಂದ್ರ. ಹಂಗಾಗಿ ಇವತ್ತು ಅವರು ಆ ಬಂದಂತ ಸಂಪ್ರದಾಯ ಏನಿದೆ, ಅವ್ರು ಬಂದಂತ ಅಲ್ಲಿಂದ ಎಲ್ಲಿಂದ ಬಂದಿದ್ದಾರೋ ಸದನದಲ್ಲಿ ಬಂದಂತ ಟೈಮ್ಲಿ ಕೂಡ ಆ ರೀತಿ ಮಾತಾಡೋದು ಸಹಜ ಆಗಿದೆ ಅವರಿಗೆ. ಸಿದ್ದರಾಮಯ್ಯನವರು 5 ದಿನ ಕ್ಷೇತ್ರದಲ್ಲಿ ಬಂದು ಪ್ರಚಾರ ಮಾಡ್ತೀವಿ ಅಂತೇಳಿ ಪ್ರತಿಷ್ಠೆಯಾಗಿ ಈ ಕ್ಷೇತ್ರ ಬಹುಶಃ ನನಗೆ 2-2.5 ವರ್ಷಗಳಲ್ಲಿ
ಅವರು ಬಾದಾಮಿ ಜನರು ಅವತ್ತು ನನ್ನ ವಿರುದ್ಧವಾಗಿ ನಿಂತ ಟೈಮಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಮಾಡಿಕೊಟ್ಟು ಇವತ್ತು ಇಲ್ಲಿ ತನಕ ಆಗಿದೆ. ಬಾಗಲಕೋಟೆ ಜಿಲ್ಲೆ ಜನರಿಗೆ ಇವತ್ತು ಸಾಕಷ್ಟು ಹೋರಾಟಗಳು ಮಾಡಿದ್ವಿ, ಧರಣಿಗಳು ಮಾಡಿದ್ವಿ, ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಕೂಡ ಇವತ್ತು ಇದೊಂದು ಅವಕಾಶ ಜನರಿಗೆ. ಈ ಅವಕಾಶ ಹೆಂಗ ಆಗ್ಬೇಕಂದ್ರಿಗಿನ ಜನರ ಅಭಿವೃದ್ಧಿ ಪರವಾಗಿ ಇದೀವಿ ಅನ್ನೋದ್ರಿಗಿನ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನೋಂಥ ಮತವನ್ನು ಕೊಡಂತ ಕೆಲಸ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.